ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚೈದ್ಮಿಷ್ಟವತ್ನಿ ಜ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಶೇಷವಾಗಿ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ದಿನ ನಾನು ಹೇಳಿದ ತಂತ್ರವನ್ನು ಮಾಡಿದ್ದೆ ಆಯಿತು ಅಂತಂದರೆ ಯಾರೇ ಮಾಟಮಂತ್ರ ವಾಮಾಚಾರ ಮಾಡಿದರೂ ಕೂಡ ಅವ್ರಿಗೆ ತಿರುಗುಬಾಣ ಆಗುತ್ತೆ, ಅವ್ರಿಗೆ ರಿವರ್ಸ್ ಆಗಿಬಿಡ್ತದೆ. ಆ ಒಂದು ಅದ್ಭುತವಂತ ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅದೇನು ಅಂತ ತಂತ್ರ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಖಂಡಿತವಾಗ್ಲೂ ಕೂಡ ಚೆನ್ನಾಗುತ್ತೆ. ನಾನು ಹೇಳ್ಕೊಡೋ ತಂತ್ರವನ್ನು ಮಾಡಿ. ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು, ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ. ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು. ಪೂರಿ ಜಗತ್ತಾಗ ಕಲಿಯುಗದ ದೇವರು. ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ, ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ. ತುಂಬ ಅದ್ಭುತವಾದಂಥ ಒಂದು ವಿಶೇಷ. ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಕ್ಕೆ ನಾವೆಲ್ಲ ಹೋಗ್ತೀವಿ. ನೀವು ಮಿಸ್ ಮಾಡದೆ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏನು ಅಂತಂದರೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದರೆ ಅದು ತಿರುಗುಬಾಣ ಆಗುತ್ತೆ. ಭಾಳಷ್ಟು ಜನ ಈ ಮಾಟ ಮಂತ್ರ ವಾಮಾಚಾರನ ಗೊತ್ತೇ ಇರಲ್ಲ ಅವ್ರಿಗೇನು ಶಾಪಕ್ಕೆ ತೋರಿಸ್ತಾ ಇರ್ತಾರೆ, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾರಲ್ಲ ಫೇಲ್ಯೂರ್ ಆಗುತ್ತೆ, ಇನ್ನೊಂದು ಬಿಸ್ನೆಸ್ ಅದು ಫೇಲ್ ಇರುತ್ತೆ. ಈ ಒಂದು ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಮಾಟ ಮಂತ್ರದ ವಾಮಾಚಾರ ಹೊರಟೋಗ್ಬಿಡುತ್ತೆ. ಅಂತಂದರೆ ಯಾಕೆ ಮಾಡಬಾರ್ದು? ಅದು ಆಯ್ತೋ ಬಿಡುತ್ತೋ, ಮಾಡೋರೋ ಬಿಟ್ಟೋರು, ಇದು ಮಾಡೋದ್ರಿಂದ ಏನೋ ಒಂದು ಸಮಥಿಂಗ್ ಚೇಂಜಸ್ ಆಗುತ್ತೆ, ಗೊತ್ತಲ್ಲ ಏನು ಒಂದು. ಇದು ವಿಶೇಷವಾದಂಥ ವೈಕುಂಠ ಏಕಾದಶಿ. ಶ್ರೀಮನ್ನಾರಾಯಣನ ನಮಸ್ಕಾರ ಮಾಡಿಕೊಂಡು, ನಾಮಸ್ಮರಣೆಯನ್ನು ಮಾಡಿಕೊಂಡು, ಮನಸ್ಸಿನಲ್ಲಿ ಆ ಒಂದು ಜಗದೊಡೆಯಾದಂತಹ ವಿಷ್ಣುವನ್ನು, ಸಾಕ್ಷಾತ್ ವಿಷ್ಣುವನ ನಾಮಸ್ಮರಣೆ ಮಾಡಿಕೊಂಡು, ತಿರುಪತಿ ವೆಂಕಟೇಶ್ವರನ ನಾಮಸ್ಮರಣೆ ಮಾಡಿಕೊಂಡು, ಗೊತ್ತಲ್ಲ, ನೀವೇನು ಮಾಡಿ ಈ ಒಂದು ತಂತ್ರವನ್ನು ಮಾಡಿ ಅಲ್ಲ. ಏನು ಅಂತಂದರೆ ಒಂದು ನೀಲಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಈ ನೀಲಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಎಳ್ಳನ್ನು ಹಾಕಿ, ಯಾವ ಎಳ್ಳು? ಬಿಳಿ ಎಳ್ಳು. ಮತ್ತು ಏನು ಮಾಡಬೇಕು ಅಂತಂದರೆ ಬಿಳಿ ಎಳ್ಳು ಜೊತೆಗೆ ನೀವು ರಕ್ತಚಂದನ ಅಂತ ಪೌಡ್ರ್ ಸಿಗುತ್ತೆ ಗ್ರಂಥಿಗೆ ಅಂಗಡಿ, ಅದನ್ನು ತೊಗೊಂಡು ಸ್ವಲ್ಪ ಚಿಟಿಕೆ ಜಾಸ್ತಿ ಬೇಕಲ್ಲ, ಒಂದಿಡಿ ಬಿಳಿ ಎಳ್ಳು ನೀಲಿ ಬಟ್ಟೆಗೆ ಮತ್ತು ಗಂಧ ಅಂತಲ್ಲ, ಗಂಧವನ್ನು ಹಾಕಿ, ಜೊತೆಗೆ ನೀವೇನು ಮಾಡ್ತಂದರೆ ಈ ಕರ್ಪೂರವನ್ನು ಪೌಡ್ರ್ ಮಾಡಬೇಕು. ಹಿಂಗೆ ಮುಕ್ಕಿದ್ರೆ ಪೌಡ್ರ್ ಆಗುತ್ತೆ ಅಲ್ಲ. ಇದನ್ನು ನೀವೇನು ಮಾಡಬೇಕು ಅಂತ ಒಳಗಡೆ ಹಾಕಿ ಗಂಟನ್ನು ಕಟ್ಟಿ, ಇದು ಮಾಡಿ ಹಾಕಿ ಗಂಟನ್ನು ಕಟ್ಟಿ. ಆ ಗಂಟನ್ನು ಕಟ್ಟಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಅದನ್ನು ತೆಗೆದುಕೊಂಡು ಹಿಂಗೆ ತಲೆಗೆ ನಿವಾಳಿಸಿ 1 2 3 4 5 6 7 8 9 ಸರಿ ಆ್ಯಂಟಿ ಕ್ಲಾಕ್ಸ್ ಅಂದರೆ ವಿರುದ್ಧಾಕಾರದಲ್ಲಿ ನೀವು ಸುತ್ತಬೇಕು. ಸುತ್ತಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಒಂದು ಬಟ್ಟಲಲ್ಲಿ ಆ ಒಂದು ಗಂಟನ್ನು ಇಡಬೇಕು. ಅದನ್ನೇನು ಮಾಡಬೇಕು? ಮಂಚದ ಕೆಳಗಡೆ ಅಥವಾ ಮಂಚ ಹೊರಗಡೆ, ನಮ್ಮದು ಫುಲ್ಲು ಮೋಲ್ಡೆಡ್ ಮಂಚ ಹೊರಗಡೆ ಕೆಳಗಡೆ ಇಡೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಸೈಡಲ್ಲಿ ಇಟ್ಕೊಳ್ಳಿ, ಬಲಭಾಗ ಅಥವಾ ಎಡಭಾಗ ಅಥವಾ ನೀವು ಮಲಗುವಂಥ ಮಂಚ ಆಸುಪಾಸಲ್ಲಿ ನೀವು ವಿತಿನ್ ಒಂದು ಅರ್ಧ ಅಡಿ ಹೆಚ್ಚು ಕಡಿಮೆ ಸುತ್ತ ಎಲ್ಲಿ ಬೇಕಾದ್ರೂ ಇಡ್ಬೋದು. ಅದನ್ನು ಇಟ್ಬಿಡಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಆ ಗಂಟನ್ನು ತೆಗೆದುಕೊಳ್ಬೇಕು ಅದಲ್ಲ. ಆ ಗಂಟನ್ನು ತೆಗೆದುಕೊಂಡೋಗಿ, ಬಟ್ ನೀವು ಸಂಕಲ್ಪ ಇನ್ನೂ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಅಂದರೆ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡೋಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೆ ಆಯಿತು ಅಂತಂದರೆ ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಮತ್ತು ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಲೂ ಕೂಡ ನಡೆಯುತ್ತೆ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿನೇ ನಿಮ್ಮ ಮನೇಲಿದ್ದಾಗೆ.
ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತೀರ, ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ, ಶ್ರೀಮಂತರಾಗಿರ್ತೀರ. ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮರೆತು ಬಿಡಿ ಅಂಥ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಅದಲ್ಲ, ಇದನ್ನು ಖುದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳಿ, 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, 11ನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ. ಅದಲ್ಲ, ಇದೇ ಒಂದು ಅಷ್ಟಲಕ್ಷ್ಮಿ ಯಂತ್ರ, ಅದೊಂದು ಪವಾಡದ ವಿಚಾರ ನೋಡ್ಕೋಬೇಕು. ಯಾರೇ ಒಂದು ಮಾಟ ಮಂತ್ರ ಮಾಡಿಸಿದ್ರು ಕೂಡ ನೀವು ಹಿಂದಿನ ದಿನ ನೋಡಿ, ಇದೆಲ್ಲೇ ಇರೋ ಟೆಕ್ನಿಕ್ಕು, ಹಿಂದಿನ ದಿನ ಎಡಭಾಗದಲ್ಲಿ ನೀವು ತೆಗಿಬೇಕು. ಅಂದರೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಮಾಟ ಮಂತ್ರ ಹೊರಟೋಗ್ಬಿಡುತ್ತೆ, ಹೇಳ್ಕೊಳ್ಳುತ್ತೆ. ಮತ್ತು ರಾತ್ರಿ ಎಲ್ಲ ಇಳಿತಾ ನೆಗೆಟಿವ್ ಎನರ್ಜಿ ಎಲ್ಲ ಸರ್ರತ್ತ ಹೇಳ್ಕೋತಾ ಇರುತ್ತೆ ಆ ಒಂದು ಗಂಟಿಗೆ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೀವು ಎಡಮುಖವಾಗಿ ನೀವು ತೆಗೆದಿರ್ತೀರ, ಬಲಮುಖವಾಗಿ ನೀವು 9 ಸರಿ ದೃಷ್ಟಿ ತೊಗೋಬೇಕು. ಅಂದರೆ ಯಾರು ನಿಮಗೆ ಮಾಡಿಸಿರ್ತಾರೆ, ನಿಮ್ಮ ಹೆಸರು ಹೇಳಿ ಮಾಡಿಸಿರ್ತಾರೆ, ನಿಮ್ಮ ಫೋಟೋ ಇಟ್ಟು ಮಾಡಿಸಿರ್ತಾರೆ, ಅವ್ರಿಗೆ ತಿರುಗು ಬಾಣ ಆಗುತ್ತೆ. ಬಲಮುಖವಾಗಿ ಇದನ್ನು 9 ಸಾರಿ ಹಾಕಿ ಇದನ್ನು ಬರಿಗಾಲಲ್ಲಿ ನಡ್ಕೊಂಡು ಹೋಗಬೇಕು. ಚಪ್ಪಲಿ ಹಾಕಬಾರ್ದು, ಬರಿಗಾಲ ಮನೆಯಿಂದ ಆಚೆ ತಗೊಂಡೋಗಿ ಒಂದು ಇಡೀ ಕರ್ಪೂರವನ್ನು ಹಾಕಿ ಅದನ್ನು ಸುಟ್ಟು ಹಾಕಬೇಕು. ಏನು ಮಾಡಬೇಕು? ಸುಟ್ಟು ಹಾಕಬೇಕು. ಅದನ್ನು ಮಾಡ್ತು ಅಂತಂದರೆ ಅದ್ಭುತವಾಗಿಂದ ಪವಾಡವೇ ಸೃಷ್ಟಿಯಾಗಿ ಬಿಡುತ್ತದೆ. ನಿಮ್ಮಲ್ಲಿರುವಂತಹ ಮಾಟ ಮಂತ್ರ ವಾಮಾಚಾರ ಸಂಪೂರ್ಣವಾಗಿ ತೊಲಗುವಾಗಿ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಆ ಮಾಟ ಮಂತ್ರ ವಾಮಾಚಾರ ರಿವರ್ಸ್ ಆಗುತ್ತೆ. ನಿಮಗೆ ಹುಷಾರು ತಪ್ಪಂಗೆ ಮಾಡಿದರೆ ಅವ್ರಿಗೆ ಹುಷಾರು ತಪ್ಪದು, ನೀವು ಸರಿ ಆಗ್ತೀರ. ನಿಮಗೆ ಹಣಕಾಸಿನ ಸಮಸ್ಯೆ ಬರಬಾರ್ದು ಅಂತ ಮಾಡಿಸಿದ್ರೆ ನಿಮ್ಗೆ ಹಣಕಾಸಿನ ಸಮಸ್ಯೆ ಸರಿ ಹೋಗುತ್ತೆ, ಅವ್ರಿಗೆ ಹಣಕಾಸಿನ ಸಮಸ್ಯೆ ಸರಿ ಹೋಗುತ್ತೆ. ನಿಮ್ಗೆ ಆಕ್ಸಿಡೆಂಟ್ ಆಗಲಿ ಅಂತ ಮಾಡಿಸಿದ್ರೆ ನಿಮ್ಗೆ ಯಾವುದೇ ರೀತಿಯಿಂದ ಆಕ್ಸಿಡೆಂಟ್ ಆಗಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಅದು ಅವ್ರಿಗೆ ತಿರುಗುಬಾಣ ಆಗುತ್ತೆ. ಮಾಡಿದವ್ರಿಗೆ ಯಾರು ಕರ್ಮ ಮಾಡ್ತಾರೆ ಅವ್ರಿಗೆ ಆಗಲಿ ಬಿಡಿ, ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ತಾನೆ. ಈ ಒಂದು ತಂತ್ರವನ್ನು ವೈಕುಂಠ ಏಕಾದಶಿ ದಿನ ಮಾಡಿ ಅದೆಲ್ಲ ವಿಷ್ಣುವನ್ನು ನೆನೆಸ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಮಾಟ ಮಂತ್ರ ವಾಮಾಚಾರ ಅದೆಲ್ಲ ಹೊರಟೋಗಬೇಕು ಅನ್ನೋಂಥವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಈ ಒಂದು ಇದನ್ನು ಹಾಕಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ನಿಕ್ಷೇತ್ರ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನೇ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ